ನೀವು ವಂಶದ್ ಕುಡಿ ಅಂತ ಹೇಳಿ ಪಾಪ ಹುಡುಗಿ ಬಾಯಿ ತುಂಬಾ ನಾನು ಮದ್ವೆ ಆದ್ರೆ ಗಿಲ್ಲಿ ತರ ಹುಡುಗ ಇರ್ಬೇಕು, ಗಿಲ್ಲಿ ತರ ಹುಡುಗ ನನ್ಗೆ ಇಷ್ಟ ಅಂತ ಹೇಳ್ತಾ ಇದ್ರು. ನೀವು ನೋಡಿದ್ರೆ ಕೊನೆಗ್ ತಂಗಿ ಅನ್ಬಿಟ್ರಿ. ಬಟ್ ಅವ್ರು ಬಂದ್ ಹೊರಗೆ ಇಂಟರ್ವ್ಯೂನೆಲ್ಲ ಹೇಳಿದಾರೆ, ಇಲ್ಲ ನನ್ ತಂಗಿ ಎಲ್ಲ ಅವ್ರ ಫ್ರೆಂಡು ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ಹೇಳಿದಾರೆ, ಗಿಲ್ಲಿಯಲ್ಲಿ ನಾನು ಅಪ್ಪನ ನೋಡ್ತೀನಿ, ಅಣ್ಣನ ನೋಡ್ತೀನಿ, ಫ್ರೆಂಡ್ ನ ನೋಡ್ತೀನಿ, ಮಾವನ್ ಮಗನ ನೋಡ್ತೀನಿ, ಎಲ್ಲಾನು ನೋಡ್ತೀನಿ ಅಂತ ಹೇಳಿದಾರೆ. ಅದೇ ಅವರು ಅವಾಗಿಂದ ಅದ್ ಹೇಳ್ದೆ. ಈಗ ಹಂಗೆ ಮೇಡಮ್, ಅದೇ ನಾನು ಹೆಂಗಿದ್ದೀನಿ ಹಂಗೆಲ್ಲ ಮೇಡಮ್ ಅವರು ಇರೋದು. ರಕ್ಷಿತಾ ಸೂಪರ್ ಮೇಡಮ್ ಅದ್ರ ವಿಷಯದಲ್ಲಿ. ಈಗ ಒಂದು ಸತಿ ಅವರು ಫಿಕ್ಸ್ ಆಗ್ಬಿಟ್ರೆ ಇವರು ನನ್ನ ಫ್ರೆಂಡು ಅಂದರೆ ಇವರು ನನಗೆ ಮ್ಯಾಚ್ ಆಯ್ತದೆ ಇವ್ರ ಜೊತೆ ನನಗೆ ಅಂದರೆ ಅವ್ರಂಗೆ ಕೊನೆವರೆಗೂ ಬಿಟ್ಕೊಡೋದೇ ಇಲ್ಲ ರಕ್ಷಿತಾ. ಅಂದರೆ ನನಗೆ ಸಖತ್ ನಾನು ಒಂದು ಸತಿ ಹೇಳಿದ್ದೀನಿ, ನಮ್ಮ ತಾಯಿ ನೆನಪಾಯ್ತಾರೆ ಅವ್ರು ನೋಡಿದಾಗೆಲ್ಲ ಅಂತ. ನಾನು ಕೇರ್ ಮಾಡಿದಾಗ ಊಟ ನನ್ನ ಪಾಡಿನ ನಾನು ಅಲ್ಲಿ ಬೀನ್ ಬ್ಯಾಗ್ ಹಾಕಂದು ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮಲಗಿರ್ತೀನಿ, ಇನ್ನೆಲ್ಲೋ ಮಲಗಿರ್ತೀನಿ. ರಕ್ಷಿತಾ ಒಂಚೂರು ರೈಸ್ ಹಾಕಬಂದ್ರೆ ಹಾಕಬತ್ತಾಳೆ ಪಾಪ. ಏನಾದ್ರು ಪಾತ್ರೆ ತೊಳಸ್ಬಿಡು, ಪಾಪ ಕಸ ಗುಡ್ಸೋದು ಎಲ್ಲನೂ ಮಾಡಿಸ್ಬಿಟ್ಟೆ. ಒಂದು ಚೂರು ಬೇಜಾರು ಮಾಡ್ಕೊತಿರಲ್ಲ ಅದೇನೋ ಅವಳು ರಕ್ಷಿತಾ.